ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಕುಸುಮ ಧರ್ಮ ಇಬ್ಬರು ಮಾತನಾಡುತ್ತಾ ಕುಳಿತಿರುತ್ತಾರೆ. ಆಗ ಧರ್ಮ ಅವರು ಬೇಜಾರಲ್ಲಿ ಇದ್ದಾಗ ಕುಸುಮ ಯಾಕ್ರಿ ಒಂಥರ ಇದ್ದೀರಾ, ಏನಾಯಿತು ಅಂತ ಹೇಳಿದ್ದಕ್ಕೆ ಕುಸುಮ ನನಗೆ ಯಾಕೋ ಅನುಮಾನ ತಾಂಡವ್ ಬಗ್ಗೆ. ಏನು, ನಮ್ಮ ರಾಜನ ಬಗ್ಗೆ ನಿಮಗೆ ಅನುಮಾನನಾ, ಏನ್ರಿ ಅದು ಅಂತ ಕೇಳಿದ್ದಕ್ಕೆ ನನಗೆ ಅವನು ಏನಾದರೂ ಸಂಬಂಧ ಇಟ್ಟುಕೊಂಡಿದ್ದಾನಾ ಹೇಗೆ, ಅದಕ್ಕೆ ಭಾಗ್ಯನಿಗೆ ಡೈವರ್ಸ್ ಕೊಡಬೇಕು ಅಂತ ಅಂದುಕೊಳ್ಳುತ್ತಾ ಇದ್ದ ನಾನು ಹೇಗೆ ಅಂತ ಕೇಳಿದ್ದಕ್ಕೆ ಕುಸುಮ ಹಾಗೆಲ್ಲ ಇಲ್ಲ ರೀ, ಅವನು ನಾನು ಬೆಳೆಸಿರುವಂಥ ಮಗ, ಆ ರೀತಿ ಎಲ್ಲ ಅವನು ತಪ್ಪು ನಿರ್ಧಾರ ಮಾಡುವುದಿಲ್ಲ. ನಾನು ಅವನ ಹತ್ತಿರ ಮಾತನಾಡಿದೆ, ಹಾಗೇನೂ ಇಲ್ಲಮ್ಮ ಅಂತ ಹೇಳಿ ಅವನು ಹತ್ತುಕೊಂಡು ಕೈ ಮುಗಿದ. ಅವನು ಆ ರೀತಿ ಎಲ್ಲ ಇಲ್ಲ, ನೀವು ಏನೇನೋ ಯೋಚನೆ ಮಾಡಬೇಡಿ. ಹಾಗಲ್ಲ ಕುಸುಮ, ಶ್ರೇಷ್ಠ ಏನೇ ಮಾತನಾಡಿದರೂ ಇವನು ಅವಳಿಗೆ ಸಪೋರ್ಟ್ ಮಾಡುತ್ತಾ ಇದ್ದ ಅಲ್ವಾ, ಹಾಗಾಗಿ ಇವನೇನಾರ ತಪ್ಪು ಮಾಡಿದ್ದಕ್ಕೆ ಅವಳಿಗೆ ಸಪೋರ್ಟ್ ಮಾಡುತ್ತಾ ಇದ್ದಾನಾ ಏನು ಅಂತ ಹೇಳಿ ಅನುಮಾನ ಅಷ್ಟೇ. ಅದಕ್ಕೆ ಕುಸುಮ ನೀವು ಏನೇನೋ ಯೋಚನೆ ಮಾಡಬೇಡಿ, ಹಾಗೇನೂ ಇಲ್ಲ ನೋಡಿ, ಅವನು ಹೆಂಡತಿನ ಬೈದು ಡೈವರ್ಸ್ ಕೊಡುತ್ತೇನೆ ಅಂತ ಹೇಳಿರಬಹುದು, ಆದರೆ ಹಾಗೆ ಬೇರೆ ಹುಡುಗಿಯರ ಹಿಂದೆ ಹೋಗುವವನಲ್ಲ. ಅವನ ಜೊತೆ ನಾನು ಮಾತನಾಡಿದ್ದೀನಿ, ನೀವು ಅವನ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ಅವಳ ಗಂಡನಿಗೆ ಸಮಾಧಾನ ಮಾಡುತ್ತಾರೆ. ನೋಡು ಕುಸುಮ, ಆದರೂ ಈ ವಿಚಾರ ಎಲ್ಲ ಮುಚ್ಚಿಟ್ಟೆ ಅಲ್ವಾ ಮಾಡೋದು, ಹಾಗಾಗಿ ಭಯ ಅಷ್ಟೇ ಅಂತ ಹೇಳಿದಕ್ಕೆ ಹಾಗೇನೂ ಇರಲ್ಲ ರೀ, ನೀವು ಸುಮ್ಮನೆ ಯೋಚನೆ ಮಾಡುತ್ತಾ ಇದ್ದೀರಾ ಅಷ್ಟೇ. ಯಾವುದಕ್ಕೂ ಒಂದು ಸತಿ ನಾನು ಭಾಗ್ಯನ ಹತ್ತಿರ ಮಾತನಾಡುತ್ತೇನೆ ಅಂತ ಹೇಳಿ ಭಾಗ್ಯನ ಹತ್ತಿರ ಬರಬೇಕಾದರೆ ತನ್ವಿ ಭಾಗ್ಯ ಇಬ್ಬರು ಇಂಗ್ಲೀಷು ಪಾಠ ಮಾಡಿ ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಾ ಇರುತ್ತಾರೆ. ಆಗ ತನ್ವಿ, ಅಮ್ಮ ಪೂಜಾ ಚಿಕ್ಕಿ ಎಲ್ಲಿ, ಮನೆಗೆ ವಾಪಸ್ ಹೋದರ ಅಂತ ಕೇಳಿದ್ದಕ್ಕೆ ನಿಮ್ಮ ಪೂಜಾ ಚಿಕ್ಕಿ ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾಳೆ ಒಂದು ಗೊತ್ತಾಗ್ತಾ ಇಲ್ಲ ನನಗೆ, ಅವಳಿಗೆ ಹೇಳೋರು ಕೇಳೋರು ಇಲ್ಲ, ಏನು ಮಾಡ್ತಾಳೋ ಏನೋ ಅಂತ ಹೇಳಿದ್ದಕ್ಕೆ ಹೋಗಲಿ ಬಿಡಮ್ಮ, ನಿನಗೆ ನಾನು ಇಂಗ್ಲೀಷ್ ಕ್ಲಾಸ್ ಹೇಳಿ ಕೊಡುತ್ತಾ ಇದ್ದೆ ಅಲ್ವಮ್ಮ, ಸರಿ ಹೇಳ್ಕೊಡು ಅಂತ ಹೇಳಿದ್ದಕ್ಕೆ ನೋಡಮ್ಮ, ಈಗ ನೀನು ಬಟ್ಟೆ ಹಾಕ್ತಾ ಇದೆಯಲ್ವಾ, ಇದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ದಕ್ಕೆ ಭಾಗ್ಯ ಐ ಪುಟ್ಟು ಕ್ಲಾತ್ಸ್ ವಾಷಿಂಗ್ ಮಿಷಿನ್ ಅಂತ ಹೇಳಿದ್ದಕ್ಕೆ ಗುಡ್ಡಮ್ಮ ಹೀಗೆ ಕಲಿತಾ ಹೋಗು, ಇದೇನೋ ಸರಿಯಮ್ಮ, ನಿನಗೆ ಅವತ್ತು ನಿನ್ನ ಬಗ್ಗೆ ಹೇಳಿದೆ ಅಲ್ಲ, ನಿನ್ನ ಬಗ್ಗೆ ನೀನು ಇಂಗ್ಲೀಷಲ್ಲಿ ಎಲ್ಲ ಹೇಳಿ ನೋಡೋಣ, ಯಾರೇ ಏನೇ ಕೇಳಿದರೂ ನೀನು ನಿನ್ನ ಬಗ್ಗೆ ಹೇಳಬೇಕು ಅಂತ ಹೇಳ್ತಾಳೆ ತನ್ವಿ. ಹಾಗೆ ಭಾಗ್ಯನಿಗೆ ಏನೇನು ಎಲ್ಲ ಕಲಿಸುತ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.